ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತೇಳಿ ಭಾವಿಸ್ತಾ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಈ ವಿಡಿಯೋದಲ್ಲಿ ಯೂಟ್ಯೂಬ್ಗೆ ಸಂಬಂಧಪಟ್ಟಂತೆ 2 ವಿಷಯಗಳನ್ನು ನಾನು ನಿಮಗೆ ತೋರಿಸ್ಕೊಡೋಕ್ಕೆ ಬಂದಿದ್ದೀನಿ. ಅವು ಯಾವಪ್ಪ ಅಂತಂದರೆ, ಒಂದು, ನೀವು ಯೂಟ್ಯೂಬನ್ನು ಕನ್ನಡದಲ್ಲಿ ಕೂಡ ಈಗ ಯೂಸ್ ಮಾಡ್ಬೋದು. ಕನ್ನಡ ಅಂತಲ್ಲ, ತಮಿಳು, ತೆಲುಗು, ಮರಾಠಿ ಮತ್ತು ಮಲಯಾಳಂ, ಇನ್ನು ಹಿಂದಿ, ಇತರೆ ಲ್ಯಾಂಗ್ವೇಜ್ಗಳಲ್ಲಿ ಕೂಡ ನೀವು ಯೂಟ್ಯೂಬ್ನ ಯೂಸ್ ಮಾಡ್ಬೋದು. ಅದು ಹೇಗೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೊಂದು, ನೀವು ವಿಡಿಯೋನ ನೋಡಬೇಕಾದ್ರೆ ಅಲ್ಲಿ ರಿಮೈಂಡ್ 10 ಸೆಕೆಂಡ್ ಮತ್ತು ಫಾರ್ವರ್ಡ್ 10 ಸೆಕೆಂಡ್, ಅಂದರೆ ಮುಂದಕ್ಕೆ 10 ಸೆಕೆಂಡ್ಗಳನ್ನ ಓಡಿಸ್ಬೋದು. ಮತ್ತು ರಿಮೈಂಡ್ ಮಾಡಬೇಕಂದ್ರೂ ಕೂಡ ನೀವು 10 ಸೆಕೆಂಡ್ ಓಡಿಸ್ಬೋದು. ಅದನ್ನು 20 ಸೆಕೆಂಡ್, 15 ಸೆಕೆಂಡ್ಗೆ, 20 ಸೆಕೆಂಡ್ಗೆ, 30 ಸೆಕೆಂಡ್ಗೆ, ಹಾಗೆ 1 ನಿಮಿಷದವರೆಗೆ ಸೆಟ್ ಮಾಡ್ಬೋದು. ಅದು ಹೇಗೆ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ಜನರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಪ್ರಾರಂಭಿಸೋಣ. ಸ್ನೇಹಿತರೆ, ಇನ್ನೂ ಒಂದೇನಪ್ಪ ಅಂತಂದರೆ, ವಾಟ್ಸಪ್ನಲ್ಲಿ ಕೂಡ ಚಾನಲ್ನ ಕ್ರಿಯೇಟ್ ಮಾಡಿದ್ದೀವಿ, ನಿರಂಜನ್ ಕನ್ನಡ ಟೆಕ್ನಾಲಜಿ. ಅದರಲ್ಲಿ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ನಾವು ವಿಡಿಯೋ, ಆಡಿಯೋ, ಟೆಕ್ಸ್ಟ್ಗಳನ್ನು ಅಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಹಾಗಾಗಿ ಅಲ್ಲಿಂದನೂ ಕೂಡ ನೀವು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ತಿಳ್ಕೊಬೋದು ಅಂತ ಹೇಳ್ತಾ ಬನ್ನಿ ಹಾಗಾದರೆ ವಿಡಿಯೋನ ಪ್ರಾರಂಭಿಸೋಣ. ಈ ವಿಡಿಯೋನ ಕೊನೆವರೆಗೆ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇಲ್ಲಾಂದರೆ ಅರ್ಧ ನೋಡಿದರೆ ಏನು ಸರಿಯಾಗಿ ಅರ್ಥ ಆಗೋದಿಲ್ಲ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ಜನರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇನ್ಫಾರ್ಮೇಷನ್ ಇನ್ನೂ ಹೆಚ್ಚಿನ ಜನರಿಗೆ ತಲುಪಲಿ. ಹಾಗೆ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗಾದರೆ ಬನ್ನಿ ವಿಡಿಯೋನ ಪ್ರಾರಂಭಿಸೋಣ. ನಾನೀಗ ಯೂಟ್ಯೂಬ್ಗೆ ಹೋಗ್ತಾ ಇದ್ದೀನಿ. ಓಕೆ, ಯೂಟ್ಯೂಬ್ ಒಳಗಡೆ ಹೋಗ್ತಾ ಇದ್ದೀನಿ. ಓಕೆ, ಯೂಟ್ಯೂಬ್ ಒಳಗಡೆ ಬಂದಮೇಲೆ ಇಲ್ಲಿ ನಾನು ಸಬ್ಸ್ಕ್ರಿಪ್ಷನ್ ಮತ್ತು ಕೆಳಗಡೆ ಸಬ್ಸ್ಕ್ರಿಪ್ಷನ್ ರೈಟ್ ಸೈಡ್ನಲ್ಲಿ ವ್ಯೂ ಅಂತೇಳಿದೆ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಯು ಅಂತೇಳಿದೆ. ಯು ಅಂತೇಳಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಓಕೆ, ಮೇಲೆ ಫಸ್ಟಿಗೆ ಸರ್ಚ್ ಇದೆ. ಆಮೇಲೆ ನಂತರ ಸರ್ಚಿಂದ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದರೆ ಸೆಟ್ಟಿಂಗ್ಸ್ ಬಟನ್ ಅಂತೇಳಿ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೊದಲಿಗೆ ಓಕೆ ಫ್ಯಾಮಿಲಿ ಸೆಂಟರ್, ನಂತರ ಜನರಲ್ ಅಂತೇಳಿ ಬರುತ್ತೆ. ಓಕೆ, ಜನರಲ್ ಇದ್ರ ಒಳಗಡೆ ಹೋಗಬೇಕಾಗುತ್ತೆ. ನಾನೀಗ ಏನು ಹೇಳ್ತೀನಿ ಅದಿಷ್ಟು ಮಾಡಿದ್ರೆ ನೀವು ನಿಮ್ಮ ಆ್ಯಪನ್ನು, ಅಂದರೆ ಯೂಟ್ಯೂಬ್ ಆ್ಯಪನ್ನು ನೀವು ಕನ್ನಡದಲ್ಲಿ ಬಳಸ್ಬೋದು. ಓಕೆನಾ? ಜನರಲ್ ಒಳಗಡೆ ಹೋಗ್ತಾ ಇದ್ದೀನಿ ನಾನೀಗ. ಇಲ್ಲಿಂದ ಡೈರೆಕ್ಟ್ಲಿ ನಾನು ಓಕೆ ಒಲೆ ಬಿಡಿ. ಓಕೆ, ಆ್ಯಪ್ ಲ್ಯಾಂಗ್ವೇಜ್ ಅಂತೇಳಿದೆ. ಇದು ಇಂಗ್ಲೀಷ್ಗೆ ಇದೆ. ಡಿಫಾಲ್ಟಾಗಿ ಅದು ಇಂಗ್ಲೀಷ್ಗೆ ಸೆಟ್ ಆಗಿರುತ್ತೆ. ನೀವು ಬೇಕಾದರೆ ಹಿಂದಿಯಲ್ಲಿ ಕೂಡ ಬಳಸ್ಬೋದು, ಕನ್ನಡದಲ್ಲಿ ಕೂಡ ಬಳಸ್ಬೋದು. ನಾನೀಗ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಕನ್ನಡದಲ್ಲಿ. ಕರೆಂಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸೆಟ್ ಆಗಿದೆ. ಸಜೆಸ್ಟೆಡ್ ಲ್ಯಾಂಗ್ವೇಜಸ್, ಇಲ್ಲಿ ಕೆಲವೊಂದು ಲ್ಯಾಂಗ್ವೇಜ್ಗಳು ಸಜೆಸ್ಟ್ ಮಾಡಿದ್ದಾರೆ ಅವರು ನಮಗೆ. ಕನ್ನಡ ಇದೆ, ಹಿಂದಿ ಇದೆ. ಓಕೆ, ನಂತರ ಕನ್ನಡ, ಹಿಂದಿ ಅಷ್ಟೇ ಕೊಟ್ಟಿದ್ದಾರೆ ಅವರು. ಇನ್ನು ಮುಂದಕ್ಕೆ ಹೋದಂಗೆಲ್ಲ ಆಲ್ ಲ್ಯಾಂಗ್ವೇಜಸ್ ಅಂತ ಬರುತ್ತೆ. ಇಲ್ಲಿ ಅನೇಕ ಭಾಷೆಗಳಿದ್ದಾವೆ. ನಿಮಗೆ ಯಾವ ಭಾಷೆ ಬೇಕೋ ಆ ಭಾಷೆನಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನಾನೀಗ ಕನ್ನಡ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ. ಎಲ್ಲ ಆಟೋಮೆಟಿಕಲಿ ಎಲ್ಲ ಕನ್ನಡ ಆಗ್ತವೆ. ಓಕೆ, ಚೇಂಜ್ ಆ್ಯಪ್ ಲ್ಯಾಂಗ್ವೇಜ್ ಅಂತ ಕೇಳ್ತಾ ಇದೆ. ಓಕೆ, ನೋಡಿ ಅದೇನಿದೆ ಅಂತ ತಿಳಿಸ್ಕೊಡು ಒಂದ್ಸಲ. ನಾನು ಸ್ಪೀಚ್ ಕಡಿಮೆ ಮಾಡ್ತೀನಿ. ನೋಡಿ, ಇದು ಒಂದು ಆ್ಯಪ್ನ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ ಮತ್ತು ಟೆಕ್ಸ್ಟ್. ಆ್ಯಪ್ಸ್ ಮತ್ತು ಟೆಕ್ಸ್ಟ್ ಅಷ್ಟೇ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಇದೆ. ಇದು ವೀಡಿಯೋಗಳು ಏನು ಚೇಂಜ್ ಆಗೋದಿಲ್ಲ. ವೀಡಿಯೋ ಏನು ಯಾವ ಲ್ಯಾಂಗ್ವೇಜಲ್ಲಿರುತ್ತೋ ಅದೇ ಲ್ಯಾಂಗ್ವೇಜಲ್ಲೇ ಬರ್ತವೆ ನಿಮಗೆ. ಓಕೆನಾ? ಆದರೆ ಆ್ಯಪ್ ಏನಿರುತ್ತೋ ಅದು ಕನ್ನಡದಲ್ಲೇ ಆಗುತ್ತೆ. ಅಲ್ಲಿ ಏನು ಟೆಕ್ಸ್ಟ್ಗಳು ಬರ್ತವೆ ಅಲ್ಲಿ ಕನ್ನಡದಲ್ಲೆಲ್ಲ ತೋರಿಸ್ತಾ ಹೋಗುತ್ತೆ. ಆ್ಯಪಿಗೆ ಸಂಬಂಧಪಟ್ಟಿದ್ದೆಲ್ಲ ಕನ್ನಡದಲ್ಲೇ ಬರುತ್ತೆ ನಿಮಗೆ ಅಂತೇಳಿ ಹೇಳ್ತಾ ಇದೆ. ನೀವು ಬೇಕಾದ್ರೆ ಕ್ಯಾನ್ಸಲ್ ಕೊಡ್ಬೋದು. ಚೇಂಜ್ ಅಂದರೆ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೋಬೇಕಂದ್ರೆ ಚೇಂಜ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಒಂದು ಆ್ಯಪ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಸೆಲೆಕ್ಟ್ ಆಗುತ್ತೆ. ಬಟ್ ನಾನೀಗ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ, ಯಾಕಂದ್ರೆ ನಾನು ಇಂಗ್ಲೀಷಲ್ಲೇ ಇರೋದು ಬೆಸ್ಟ್. ಓಕೆನಾ? ಹಾಗಾಗಿ ನಾನು ಇಂಗ್ಲೀಷಲ್ಲೇ ಇಟ್ಕೊಳ್ತೀನಿ. ಓಕೆ,
Double tap zoom to fill screen. Double tap playback. App language. ಓಕೆ, English. ಈಗ 4 ಆ್ಯಪ್ 12. ಲ್ಯಾಂಗ್ವೇಜ್ ಬಗ್ಗೆ ನಾನು ನಿಮಗೆ ತೋರಿಸ್ಕೊಟ್ಟೆ. ಆ್ಯಪ್ ಲ್ಯಾಂಗ್ವೇಜ್ನ ಇದೇ ರೀತಿಯಲ್ಲಿ ನೀವು ಕನ್ನಡಕ್ಕಾದರೂ ಸೆಲೆಕ್ಟ್ ಮಾಡ್ಕೋಬೋದು, ಹಿಂದಿಯಲ್ಲಿಯೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ತೆಲುಗು, ತಮಿಳು, ಮಲಯಾಳಂ, ಹಾಗೆ ಮರಾಠಿ, ಇನ್ನೂ ಅನೇಕ ಲ್ಯಾಂಗ್ವೇಜ್ಗಳು ಕೂಡ ಇದ್ದಾವೆ ಇದರಲ್ಲಿ. ನೀವು ಯಾವ ಲ್ಯಾಂಗ್ವೇಜ್ನಲ್ಲಿ ಆ್ಯಪ್ನ ಯೂಸ್ ಮಾಡಬೇಕಂತ ಅಂದ್ಕೊಂಡಿದ್ರೋ ಅದೇ ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಯಾಕಂದರೆ ಅವ್ರು ಮೇನಾಗಿ ಇಂಗ್ಲೀಷ್, ಕನ್ನಡ, ಹಿಂದಿಯನ್ನು ಅವರು ಕೊಟ್ಟಿದ್ದಾರೆ. ಇನ್ನು ಉಳಿದ ಲ್ಯಾಂಗ್ವೇಜ್ಗಳು ನೀವು ಆ ಲ್ಯಾಂಗ್ವೇಜಸ್ ಅಂತ ಕೆಳಗೆ ನಾನು ನಿಮ್ಗೆ ಆಗಲೇ ತೋರಿಸ್ದಲ್ಲ, ಅದು ಆ ಲ್ಯಾಂಗ್ವೇಜಸ್ ಎಲ್ಲ ಲ್ಯಾಂಗ್ವೇಜ್ಗಳಲ್ಲಿ ಇದ್ದಾವೆ. ಆ ಲ್ಯಾಂಗ್ವೇಜ್ಗಳನ್ನ ನೀವು ಯೂಸ್ ಮಾಡ್ಕೋಬೋದು. Playback and fees. Okay. Choose whether videos play as you browse. ನೆಕ್ಸ್ಟ್ 5 ಈಗ 12. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನೀವು ವೀಡಿಯೋನ ಪ್ಲೇ ಮಾಡಿದಾಗ ವೀಡಿಯೋನ ವೀಕ್ಷಣೆ ಮಾಡ್ತಾ ಇರ್ತೀರ. ಆ ಸಮಯದಲ್ಲಿ ವೀಡಿಯೋನ ಹಿಂದಕ್ಕೆ ಓಡಿಸ್ಬೇಕಂದ್ರೆ ನೀವು 10 ಸೆಕೆಂಡ್ಗಳು ಮಾತ್ರ ಓಡಿಸ್ಬೋದು. ಆಗ ಮುಂದಕ್ಕೆ ಓಡಿಸ್ಬೇಕಂದ್ರೂ ಕೂಡ 10 ಸೆಕೆಂಡ್ಗಳು ಮಾತ್ರ ಓಡಿಸ್ಬೋದು. ಅದು ಬಿಟ್ಟರೆ ನೀವು ಇನ್ನೊಂದು ಸ್ವೈಪ್ ಅಪ್ ಡೌನ್ ಮಾಡೋದ್ರ ಮುಖಾಂತರ ಕೂಡ ಓಡಿಸ್ಬೋದು, ಆದರೆ ಅದು ಜಾಸ್ತಿ ಮುಂದಕ್ಕೆ ಹೋಗುತ್ತೆ. ಹಾಗಾಗಿ ನೀವು ಅದು ಸೆಕೆಂಡ್ಗಳನ್ನು, ಓಕೆನಾ, ಇಷ್ಟು ಸೆಕೆಂಡ್ಗಳು ಮುಂದಕ್ಕೆ ಹೋಗಬೇಕು, ಇಷ್ಟು ಸೆಕೆಂಡ್ಗಳು ಹಿಂದಕ್ಕೆ ಹೋಗಬೇಕು ಅಂತೇಳಿ ಅದನ್ನು ಕೂಡ ಸೆಟ್ ಮಾಡ್ಬೋದು. ಅದು ಯಾವ ರೀತಿ ಅಂತೇಳಿ ನೋಡ್ಕೊಂಬರೋಣ. Playback and double tap to seek. 10 seconds. 6 of ಡಬಲ್ 12. ಟ್ಯಾಪ್ ಟು ಸೀಕ್ ಅಂತೇಳಿ ಇದೆಯಲ್ಲ, ಇದು 10 ಸೆಕೆಂಡ್ಗೆ ಸೆಟ್ ಆಗಿದೆ. ಅದು ಡಿಫಾಲ್ಟಾಗಿ ಸೆಟ್ ಆಗಿರುತ್ತೆ. ಇಲ್ಲಿ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ಕೊಂಬರ್ತೀನಿ. ಈಗ ಇದ್ರೊಳಗೆ ಹೋಗ್ತಾ ಇದ್ದೀನಿ. ಓಕೆ, ಡಬಲ್ ಟ್ಯಾಪ್ ಟು ಸೀಕ್ ಇದ್ರೊಳಗಡೆ ಹೋಗಿದ್ದೀನಿ. Ticked. 5. ಓಕೆ, 5 ಸೆಕೆಂಡ್ ಕೂಡ ನೀವು Double tap ಸೆಟ್ to seek. ಮಾಡ್ಕೋಬೋದು. 5. Enlist. ಓಕೆನಾ, ಅದು ಡಿಫಾಲ್ಟಾಗಿ 10ಗೆ ಸೆಟ್ ಆಗಿದೆ. 5 ಕೂಡ ಸೆಟ್ ಮಾಡ್ಕೋಬೋದು. Ticked. 10. ನೋಡಿ, 10 ಚೆಕ್ ಆಗಿದೆ. 15. 15 ಸೆಕೆಂಡ್ಗೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. 20 ಕೂಡ ಸೆಲೆಕ್ಟ್ ಮಾಡ್ಕೋಬೋದು. 20 ಸೆಕೆಂಡ್ ಇದೆ, 30. 30 ಸೆಕೆಂಡ್ ಇದೆ, 60. 60 ಸೆಕೆಂಡ್ ಇದು ಕೂಡ ಇದೆ. Cancel. ಕ್ಯಾನ್ಸಲ್. ಓಕೆ, 60. ಈಗ Enlist. ನಾನು 30. 20. 20 ಸೆಕೆಂಡ್ಗೆ ಮಾತ್ರ ಸೆಲೆಕ್ಟ್ ಮಾಡ್ಕೊತೀನಿ. General. ಈಗ 20 ಸೆಕೆಂಡ್ಗೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. Zoom ನಾನು ನೋಡಿ uploads. ಈಗ Location. Restricted. Uploads. Zoom to double tap to seek. 20 seconds. ಡಬಲ್ 6 of 12. ಟ್ಯಾಪ್ ಟು ಸೀಕ್, ಆವಾಗ 10 ಸೆಕೆಂಡ್ ಇತ್ತು, ಈಗ 20 ಸೆಕೆಂಡ್ ಆಗಿದೆ. ಈಗ ಒಂದು ಯಾವುದಾದ್ರೂ ವೀಡಿಯೋನ ಪ್ಲೇ ಮಾಡಿ ನಾನು ನಿಮಗೆ ತೋರಿಸ್ತೀನಿ, ನನ್ನ ಯೂಟ್ಯೂಬ್ ಚಾನಲ್ದ ವೀಡಿಯೋನ. Settings. YouTube. Subscriptions. New content. Selected. New. Button. ಓಕೆ, History. Button. Turn on a Google account. Switch account. Enter engine. Navigate up. ಓಕೆ, ನನ್ನ ಚಾನಲ್ ಒಳಗಡೆ ಹೋಗ್ತಾ ಇದ್ದೀನಿ. 10 minutes. 55 seconds. YouTube new update 2022 October. WhatsApp new update. How to send a video message on WhatsApp. 76 views. Play short. More how to read text in any photo or video. 61 views. Short. At 10 minutes. 55 seconds. YouTube new update 2022 October in Kannada. ಓಕೆ, ಒಂದು ವೀಡಿಯೋನ ಮಾಡಿದ್ದು ಯೂಟ್ಯೂಬ್ ಬಗ್ಗೆ, ಅದ್ರ ಬಗ್ಗೆ ಪ್ಲೇ ಮಾಡಿದ್ದೀನಿ. Stream overlay. On. Auto plays on. ಹಲೋ, Video player. ನಮಸ್ಕಾರ ಸ್ನೇಹಿತರೆ. ಎಸ್ ನಿರಂಜನ್ ಕನ್ನಡ Video player. ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಓಕೆ, ನಿಮಗೆ ಕೇಳಿಸ್ತಾ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ. ಇದನ್ನು Video player. ಅದೇನು ಅಪ್ಡೇಟ್ Video player. Pause video. ಓಕೆ, Rewind 20 seconds. ನೋಡಿ, ಈಗ ರಿಮೈಂಡ್ 20 ಸೆಕೆಂಡ್, Play video. Fast forward 20 seconds. ಫಾಸ್ಟ್ Button. ಫಾರ್ವರ್ಡ್ 20 ಸೆಕೆಂಡ್ ಅಂತೇಳಿ ಬರ್ತಾ ಇದೆ. ಇದೇ ರೀತಿಯಾಗಿ ನೀವು ಇವೆಲ್ಲ ಸೆಟ್ಟಿಂಗ್ಗಳನ್ನ ಮಾಡ್ಬೋದು ಸ್ನೇಹಿತರೆ. ಈ ಎರಡು ಸೆಟ್ಟಿಂಗ್ಗಳ ಬಗ್ಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಇನ್ನೂ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, Telegram 41. ಓಕೆ, ಇನ್ನೂ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ವಾಟ್ಸಪ್ ಚಾನಲ್ ಕೂಡ ಸೇರ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದೆ, ವೀಡಿಯೋನ ವೀಕ್ಷಣೆ ಮಾಡಿದಿರೋ ಅವರು ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇನ್ನು ಮುಂದಿನ ದಿನಗಳಲ್ಲಿ ಅನೇಕ ವೀಡಿಯೋಗಳು ಇದೇ ರೀತಿಯಾಗಿ ನಾನು ಅಪ್ಲೋಡ್ ಮಾಡಲಿದ್ದೇನೆ. ಹಾಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋನ ಲೈಕ್ ಮಾಡೋದ್ರಿಂದ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಮಾಡಲಿಕ್ಕೆ ಒಂದು ಪ್ರೋತ್ಸಾಹವನ್ನು ನೀಡುತ್ತೆ ನಿಮ್ಮ ಒಂದು ಲೈಕ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.